ನಮಸ್ಕಾರ ಮಕ್ಕಳೇ, ವೆಲ್ಕಮ್ ಟು ಕೆಮಿಸ್ಟ್ರಿ ಕ್ಲಾಸ್. ನಾನು ಪುಷ್ಪ. ಸೊ ನಾವು ಲಾಸ್ಟ್ ಕ್ಲಾಸ್ ಅಲ್ಲೆಲ್ಲ ಬಯೋಮಾಲಿಕ್ಯೂಲ್ಸ್ ಥಿಯರಿ ಕಲ್ತ್ಕೊಂಡಿದ್ವಿ. ಅದ್ರ ರಿಲೇಟೆಡ್ ಇರ್ತಕ್ಕಂಥ ಕರ್ನಾಟಕ PU ಬೋರ್ಡ್ ನಲ್ಲಿ ಬರ್ತಕ್ಕಂಥ ಕ್ವೆಶನ್ಸ್ ಗಳನ್ನ ಈಗ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇದರಲ್ಲಿ ಆನ್ಸರ್ಸ್ ಕೂಡ ಇದೆ. ಸೊ ನೀವು ಹೇಗೆ ಸಾಲ್ವ್ ಮಾಡಬಹುದು ಈ ಕ್ವೆಶನ್ಸ್ ಕೊಟ್ಟಾಗ ಅನ್ನೋದನ್ನ ನೀವು ಇಲ್ಲಿ ನೋಡ್ಕೊಳ್ಬಹುದು. ಸೊ ಮೊದಲನೇದು ವಾಟ್ ಆರ್ ಕಾರ್ಬೋಹೈಡ್ರೇಟ್. ಸೊ ಇಲ್ಲಿ ನೀವು ಡೆಫಿನಿಷನ್ ಸರಿಯಾಗಿ ಕಲ್ತ್ಕೊಳ್ಬೇಕು. ಸೊ ಈ ಡೆಫಿನಿಷನ್ಸ್ ಅಂತ ಕೇಳಿದಾಗ ನೀವು ಟೆಕ್ಸ್ಟ್ ಬುಕ್ ನಲ್ಲಿ ಏನಿದೆಯೋ ಅದೇ ರೀತಿಯಾಗಿ ಬರೀಬೇಕು. ಇದನ್ನ ಓನ್ ವರ್ಡ್ಸ್ ಅಲ್ಲಿ ಬರೀಬಾರ್ದು. ಯೂಶಲಿ ದಿಸ್ ವಿಲ್ ಬಿ ಆಸ್ಕ್ ಫಾರ್ 2 marks. ವಾಟ್ ಆರ್ ಕಾರ್ಬೋಹೈಡ್ರೇಟ್ಸ್ ಡೆಫಿನಿಷನ್ ಗೆ 1 mark ಇರುತ್ತೆ ಅಂಡ್ ಎಕ್ಸಾಂಪಲ್ಸ್ ಗೆ ಇನ್ನೊಂದು ಮಾರ್ಕ್ ಕೇಳ್ತಾರೆ. ಸೊ ಕಾರ್ಬೋಹೈಡ್ರೇಟ್ಸ್ ಆರ್ ಪಾಲಿಹೈಡ್ರಾಕ್ಸಿ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ಆರ್ ದಿ ಸಬ್ಸ್ಟೆನ್ಸ್ ವಿಚ್ ಗಿವ್ ದೀಸ್ ಆನ್ ಹೈಡ್ರಾಲಿಸಿಸ್. ಸೊ ನಾವು ಥಿಯರಿ ನಲ್ಲಿ ಕಲ್ತ್ಕೊಂಡಿದ್ವಿ ಪಾಲಿಹೈಡ್ರಾಕ್ಸಿ ಅಂದ್ರೆ ಏನು, ಆಲ್ಡಿಹೈಡ್ ಕೀಟೋನ್ ಗ್ರೂಪ್ ಎಲ್ಲಿರುತ್ತೆ ಅಂಡ್ ಹೈಡ್ರಾಲಿಸಿಸ್ ಮಾಡಿದಾಗ ಈಗ ಪಾಲಿಸ್ಯಾಕರೈಡ್ ಅಥವಾ ಆಲಿಗೋಸ್ಯಾಕರೈಡ್ ನ ನಾವು ಹೈಡ್ರಾಲಿಸಿಸ್ ಮಾಡಿದಾಗ ಹೇಗೆ ನಮಗೆ ಸಿಂಪ್ಲರ್ ಯೂನಿಟ್ಸ್ ಸಿಗ್ತಾ ಹೋಗುತ್ತೆ. ಸೊ ಈ ರೀತಿಯಾದಂತ ಡೆಫಿನೇಷನ್ ನಾವು ಕಲ್ತ್ಕೊಂಡಿದ್ವಿ. ಎಕ್ಸಾಂಪಲ್ ಗೆ ಸೊ ಯು ಕ್ಯಾನ್ ಗಿವ್ ಪಾಲಿಸ್ಯಾಕರೈಡ್ ಕೊಡಬಹುದು, ಆಲಿಗೋಸ್ಯಾಕರೈಡ್ ಅಥವಾ ಮೊನೊಸ್ಯಾಕರೈಡ್ ಯಾವುದೇ ಆದ್ರೂ ಎಕ್ಸಾಂಪಲ್ ಆಗಿ ನೀವು ಕೊಡಬಹುದು. Next one, how are carbohydrates classified? So now carbohydrates classification na 3 different types ಅಲ್ಲಿ ಕಲ್ತ್ಕೊಂಡಿದ್ವಿ. ಒಂದು based on the simple units ಎಷ್ಟಿದೆ ಅನ್ನೋದ್ರ ಬೇಸ್ ಮೇಲೆ monosaccharide, oligosaccharide and polysaccharide. So and monosaccharide, polysaccharide and oligosaccharide ಗೆ ಒಂದೊಂದು ಎಕ್ಸಾಂಪಲ್ ನ ನೀವು ಕೊಡ್ತಾ ಹೋಗಬಹುದು. And second type of classification is sugar and non-sugar. And third type of classification is reducing and non-reducing sugar. Okay, so ಈ ರೀತಿಯಾಗಿ ನಾವು ಕಾರ್ಬೋಹೈಡ್ರೇಟ್ ನ ಕ್ಲಾಸಿಫೈ ಮಾಡಿದ್ವಿ. ಡಿಪೆಂಡಿಂಗ್ ಆನ್ ನಿಮಗೆ ಮಾರ್ಕ್ಸ್ ಎಷ್ಟು ಕೊಟ್ಟಿದ್ದಾರೆ ಅದ್ರ ಬೇಸ್ ಮೇಲೆ ನೀವು ಎಲಾಬೋರೇಟ್ ಮಾಡಬೇಕಾ ಅಥವಾ ಬರೀ ಟೈಪ್ಸ್ ಮಾತ್ರ ಬರಿಬೇಕಾ. ಸೊ ಯು ಹ್ಯಾವ್ ಟು ಡಿಸೈಡ್. ಸೊ ಇನ್ ಕೇಸ್ 4-5 marks ಗೆ ಏನಾದ್ರು ಕೇಳಿದ್ರೆ ಅವರು ಸೊ ಯು ಹ್ಯಾವ್ ಟು ರೈಟ್ ಮೊನೊಸ್ಯಾಕರೈಡ್ ಅಂದ್ರೆ ಏನು, ಆಲಿಗೋಸ್ಯಾಕರೈಡ್ ಅದಕ್ಕೆ ಒಂದೊಂದು ಎಕ್ಸಾಂಪಲ್ ನ ನೀವು ಕೊಟ್ಕೊಳ್ತಾ ಹೋಗ್ಬೇಕು. ಅಂದ್ರೆ ರೆಡ್ಯೂಸಿಂಗ್ ಶುಗರ್, ನಾನ್ ರೆಡ್ಯೂಸಿಂಗ್ ಶುಗರ್. ಈ ರೆಡ್ಯೂಸಿಂಗ್ ಶುಗರ್ ಅಂದ್ರೆ ಟಾಲರೆನ್ಸ್ ರಿಯೇಜೆಂಟ್ ಹಾಗೂ ಫಿಲ್ಲಿಂಗ್ ಸೊಲ್ಯೂಷನ್ ನ ರಿಡ್ಯೂಸ್ ಮಾಡುತ್ತೆ. ನಾನ್ ರೆಡ್ಯೂಸಿಂಗ್ ಶುಗರ್ ದೇ ವೋಂಟ್ ರಿಡ್ಯೂಸ್ ದೀಸ್ ರಿಯೇಜೆಂಟ್ಸ್. ಶುಗರ್ಸ್ ಅಂತಂದ್ರೆ ದೇ ಆರ್ ಸ್ವೀಟ್ ಇನ್ ಟೇಸ್ಟ್ ಅಂಡ್ ನಾನ್ ಶುಗರ್ಸ್ ಮೀನ್ಸ್ ದೇ ಆರ್ ನಾಟ್ ಸ್ವೀಟ್ ಇನ್ ಟೇಸ್ಟ್. ಸೊ ಹೀಗೆ ನೀವು ಕ್ಲಾಸಿಫೈ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಇನ್ ಕೇಸ್ ಸ್ಪೆಸಿಫಿಕ್ ಆಗಿ ಅವರು ಬರೀ ಮೊನೊಸ್ಯಾಕರೈಡ್ ಮಾತ್ರ ಕೇಳಿದ್ರೆ ಮೊನೊಸ್ಯಾಕರೈಡ್ಸ್ ಆರ್ ಫರ್ದರ್ ಕ್ಲಾಸಿಫೈಡ್ ಇಂಟು aldoses and ketosis. Okay, so aldoses ಅಂದ್ರೆ aldehyde group as the functional group ಇರುತ್ತದೆ and ketosis ಅಂದ್ರೆ ketonic group will be there. Next one, what are sugars and non-sugars? Sugars antandre they are sweet in taste, they are soluble in water. Okay, and non-sugars antandre they are tasteless. Okay, they are not at all sweet in taste. Example polysaccharide anta ನಾವು ಕಲ್ತ್ಕೊಂಡಿದ್ವಿ. ಸೊ ಈ sugars ಗೆ monosaccharide ಆದ್ರೂ ಎಕ್ಸಾಂಪಲ್ ಕೊಡಬಹುದು ಅಥವಾ oligosaccharide ಆದ್ರೂ ಎಕ್ಸಾಂಪಲ್ ಕೊಡಬಹುದು. non-sugars ಗೆ polysaccharide ನ ನೀವು ಎಕ್ಸಾಂಪಲ್ ಆಗಿ ಕೊಡಬೇಕು. ಸೊ what are reducing sugar? Just now we learned any sugar tolerance reagent ಹಾಗೂ ಫಿಲ್ಲಿಂಗ್ ಸೊಲ್ಯೂಷನ್ ಅದು ರೆಡ್ಯೂಸ್ ಮಾಡಿದ್ರೆ ದೇ ಆರ್ ಕಾಲ್ಡ್ as ದಿ ರೆಡ್ಯೂಸಿಂಗ್ ಶುಗರ್ಸ್ ಅಂತ. ನಾನ್ ರೆಡ್ಯೂಸಿಂಗ್ ಶುಗರ್ಸ್ ವಿಚ್ ವಿಲ್ ನಾಟ್ ರೆಡ್ಯೂಸ್ ದಿ ಟಾಲರೆನ್ಸ್ ಅಂಡ್ ದಿ ಫಿಲ್ಲಿಂಗ್ ಸೊಲ್ಯೂಷನ್. ಎಕ್ಸಾಂಪಲ್ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಸುಕ್ರೋಸ್. ಓಕೆ, ಸೊ ಈ ಕ್ವೆಶ್ಚನ್ ವಾಟ್ ಆರ್ ನಾನ್ ರೆಡ್ಯೂಸಿಂಗ್ ಶುಗರ್ಸ್ ಅಂತನಾದ್ರೂ ಕೇಳ್ಬೋದು ಅಥವಾ ಈ ಸುಕ್ರೋಸ್ ಆರ್ ರೆಡ್ಯೂಸಿಂಗ್ ಶುಗರ್ ಆರ್ ನಾಟ್ ಅಂತ ಕೂಡ ಕೇಳ್ಬೋದು. ಈ ಎರಡೂ ಕ್ವೆಶ್ಚನ್ಗೂ ಕೂಡ ನೀವು ಇದೇ ರೀತಿಯಾದ ಆನ್ಸರ್ ನ ಮಾಡ್ತಾ ಹೋಗ್ಬೇಕು. ಯಾಕೆ ಅವುಗಳನ್ನ ನಾವು ನಾನ್ ರೆಡ್ಯೂಸಿಂಗ್ ಶುಗರ್ ಅಂತ ಹೇಳ್ತೀವಿ ಅಂದ್ರೆ ದೇ ಡು ನಾಟ್ ಹ್ಯಾವ್ ಎನಿ ಫ್ರೀ ಆಲ್ಡಿಹೈಡಿಕ್ ಗ್ರೂಪ್. ಓಕೆ, ಸೊ ಇಲ್ಲಿ ಸುಕ್ರೋಸ್ ಮಾಲಿಕ್ಯೂಲ್ ನಲ್ಲಿ ಏನಾಗುತ್ತೆ, ಫ್ರಕ್ಟೋಸ್ ಹಾಗೂ ಗ್ಲುಕೋಸ್ ಮಾಲಿಕ್ಯೂಲ್ ಎರಡೂ ಕೂಡ ಕಂಬೈನ್ ಆಗಿರುತ್ತೆ. Okay, so ಇಲ್ಲಿ first carbon and the second carbon atom of fructose are combined now. Okay, so ಹಾಗಾಗಿ ಅಲ್ಲಿ free aldehyde group ಇಲ್ಲದೆ ಇರೋದ್ರಿಂದ they can't reduce the tolerance as well as the fillings solution. Okay, so next one, what are monosaccharides? Monosaccharides are the simplest unit, cannot be hydrolyzed further. Okay, so ಇಲ್ಲಿ ನೀವು fructose, glucose, galactose, okay, ribose, xylose ಯಾವುದೇ ಆದ್ರೂ ಕೂಡ ಎಕ್ಸಾಂಪಲ್ ಆಗಿ ನೀವು ಇಲ್ಲಿ ಕೊಡಬಹುದು. What are oligosaccharides? Oligosaccharides ಅಂದ್ರೆ 2 to 10 monosaccharide ಯೂನಿಟ್ ಇರ್ತಕ್ಕಂಥ ಕಾರ್ಬೋಹೈಡ್ರೇಟ್ಸ್ ನಾವು ಆಲಿಗೋಸ್ಯಾಕರೈಡ್ ಅಂತ ಕರಿತೀವಿ. ಸೊ ಇದರಲ್ಲಿ ಅಗೇನ್ 2 ಇದ್ರೆ ಅದನ್ನ ಡೈಸ್ಯಾಕರೈಡ್ಸ್ ಅಂತ ಹೇಳ್ತಾರೆ, 3 monosaccharide ಇದ್ರೆ ಅದನ್ನ ಟ್ರೈ monosaccharide ಅಂತ ಹೇಳ್ತಾರೆ. ಸೊ ದಟ್ ಕ್ಲಾಸಿಫಿಕೇಶನ್ ಯು ಕ್ಯಾನ್ ಸಿ ಹಿಯರ್.
ಡೈ ಟ್ರೈ ಟೆಟ್ರಾ ಪೆಂಟಾ. ಸೊ ಇದು 2 ಶುಗರ್, 3 ಶುಗರ್, 4 ಸಿಂಪ್ಲರ್ ಯೂನಿಟ್ಸ್. ಓಕೆ, ಸೊ ಟ್ರಯೋಸಸ್ ಅಂತಂದ್ರೆ 3 ಕಾರ್ಬನ್, ಟೆಟ್ರೋಸಸ್ ಅಂದ್ರೆ 4 ಕಾರ್ಬನ್. ಸೊ ಹೀಗೆ ನಾವು ಕ್ಲಾಸಿಫೈ ಮಾಡ್ಕೊಳ್ತಾ ಬಂದಿದ್ವಿ. ಸೊ ಅದನ್ನೇ ನೀವಿಲ್ಲಿ ಎಕ್ಸಾಂಪಲ್ ಆಗಿ ಬರಿಬೇಕಾಗತ್ತೆ. ಇಲ್ಲಿ ಅವರು ಸ್ಪೆಸಿಫಿಕ್ ಆಗಿ ಡೈಸ್ಯಾಕರೈಡ್ ಅಂತ ಕೊಟ್ಟಿದ್ದಾರೆ. ಸೊ ವಾಟ್ ಯು ಕ್ಯಾನ್ ರೈಟ್ ಇಸ್ ದೀಸ್ ಆರ್ ಟೈಪ್ಸ್ ಆಫ್ ಆಲಿಗೋಸ್ಯಾಕರೈಡ್ ವೆನ್ ದೇ ಅಂಡರ್ಗೋ ಹೈಡ್ರಾಲಿಸಿಸ್ ಗಿವ್ಸ್ 2 monosaccharide ಯೂನಿಟ್ ಅಂತ ಕೊಡ್ಬೋದು. ನಿಮ್ಗೆ ಸಿಲೆಬಸ್ ನಲ್ಲಿ ಇರ್ತಕ್ಕಂಥ ಎಕ್ಸಾಂಪಲ್ ನಲ್ಲಿ ಮಾಲ್ಟೋಸ್, ಲ್ಯಾಕ್ಟೋಸ್ ಹಾಗೂ ಸುಕ್ರೋಸ್ ಮಾಲಿಕ್ಯೂಲ್ ಇದೆ. ಸೊ ಯು ಕ್ಯಾನ್ ಗಿವ್ ದೆಮ್ ಆಸ್ ದಿ ಎಕ್ಸಾಂಪಲ್. ನೆಕ್ಸ್ಟ್ ಪಾಲಿಸ್ಯಾಕರೈಡ್ ಅಂತಂದ್ರೆ ಮೋರ್ ದ್ಯಾನ್ 10 ಅಮಿನೋ ಆಸಿಡ್ಸ್, ಸಾರಿ 10 ಶುಗರ್ ಯೂನಿಟ್ಸ್ ಅಥವಾ ಸಿಂಪ್ಲರ್ monosaccharide ಯೂನಿಟ್ಸ್ ವಿಲ್ ಬಿ ದೇರ್. ಓಕೆ, ಸೊ ಎಕ್ಸಾಂಪಲ್ ಸ್ಟಾರ್ಚ್, ಸೆಲ್ಯುಲೋಸ್, ಗ್ಲೈಕೋಜನ್, ಕೈಟಿನ್. ಸೊ ಈ ರೀತಿಯಾದಂಥ ಎಕ್ಸಾಂಪಲ್ಸ್ಗಳನ್ನ ನೀವು ಕೊಡ್ತಾ ಹೋಗ್ಬೋದು. ಸೊ ಆಲ್ಡೋ ಹೆಕ್ಸೋಸ್ ಅಂತ ಇದ್ದಾರೆ. ಆಲ್ಡೋ ಅಂತಂದ್ರೆ ಆಲ್ಡಿಹೈಡಿಕ್ ಗ್ರೂಪ್ ವಿಲ್ ಬಿ ದೇರ್. ಹೆಕ್ಸೋಸಸ್ ಅಂದ್ರೆ 6 ಕಾರ್ಬನ್ ಇರುತ್ತೆ. ಸೊ ಸಿಲೆಬಸ್ ನಲ್ಲಿ ಗ್ಲುಕೋಸ್ ನೀವು ಆರಾಮಾಗಿ ನೆನ್ಪಿಟ್ಕೊಳ್ಬಹುದು. ಗ್ಲುಕೋಸ್. ಕೀಟೋ ಹೆಕ್ಸೋಸಸ್ ಅಂತಂದ್ರೆ ಫ್ರಕ್ಟೋಸ್ ನ ನೀವು ನೆನ್ಪಿಟ್ಕೊಂಡ್ಬಿಡಿ, ಬಿಕಾಸ್ ದಟ್ ಈಸ್ ಎನಿವೇ ಇಟ್ ಇಸ್ ದೇರ್ ಇನ್ ದ ಸಿಲೆಬಸ್. ಸೊ ಹಾಗಾಗಿ ಈಸಿಯರ್ ಟು write the answer. So example for ketohexose is the fructose molecule. How is glucose prepared? 2 ಮೆಥಡ್ ಇದೆ. ಒಂದು ನಾವು ಸುಕ್ರೋಸ್ ಇಂದ ಪ್ರಿಪೇರ್ ಮಾಡಬಹುದು ಅಥವಾ ಸ್ಟಾರ್ಚ್ ಇಂದ ಕೂಡ ಪ್ರಿಪೇರ್ ಮಾಡಬಹುದು. 2 ಸುಕ್ರೋಸ್ ಅಥವಾ ಸ್ಟಾರ್ಚ್ ಯಾವುದನ್ನೇ ನಾವು ತಗೊಂಡ್ರು ಕೂಡ ಆಸಿಡ್ ಹೈಡ್ರಾಲಿಸಿಸ್ ನ ಮಾಡಬೇಕು. Acid hydrolysis of sucrose is very easy. Just ನಾವು acid like HCl ಅಥವಾ H2SO4 dilute ತಗೊಂಡು ಸ್ವಲ್ಪ ಹೀಟ್ ಮಾಡಿದ್ರೆ ನಮಗೆ ಸುಕ್ರೋಸ್ ಮಾಲಿಕ್ಯೂಲ್ ಬ್ರೇಕ್ ಆಗಿ ದಟ್ ಇಸ್ ವಾಟರ್ ಮಾಲಿಕ್ಯೂಲ್ ಇಲ್ಲಿ ಆಡ್ ಆಗುತ್ತೆ. ಸೊ ಒಂದು ಗ್ಲುಕೋಸ್, ಒಂದು ಫ್ರಕ್ಟೋಸ್ ಯೂನಿಟ್ ಸಿಗತ್ತೆ. ವೆರಾಸ್ ನಾವು ಸ್ಟಾರ್ಚ್ ಹಾಗೂ ಸೆಲ್ಯುಲೋಸ್ ನ ತಗೊಂಡ್ರೆ ಇದು ಸ್ವಲ್ಪ ಪಾಲಿಸ್ಯಾಕರೈಡ್ ಆಗಿರೋದ್ರಿಂದ ಅದನ್ನ ನಾವು ಆ ಬಾಂಡ್ ನೆಲ್ಲ ಬ್ರೇಕ್ ಮಾಡ್ಲಿಕ್ಕೆ ವಿ ನೀಡ್ ಲೈಕ್ ಹೈಯರ್ ಟೆಂಪರೇಚರ್ 393 ಕೆಲ್ವಿನ್ ಟೆಂಪರೇಚರ್ ಹಾಗೂ ಸ್ವಲ್ಪ ಹೈಯರ್ ಪ್ರೆಷರ್ ಅಲ್ಲೂ ಕೂಡ ನಾವು ಈ ರಿಯಾಕ್ಷನ್ ನ ಕ್ಯಾರಿ ಔಟ್ ಮಾಡಬೇಕಾಗತ್ತೆ. ಸೊ ಈದರ್ ಆಫ್ ದ 2 ಯಾವ್ದನ್ನ ಬೇಕಾದ್ರೂ ನಾವು ಬರಿಬಹುದು. ಸೊ 1 ಮಾರ್ಕ್ ಗೆ ಕೇಳಿದ್ರೆ ಲೈಕ್ 1 ರಿಯಾಕ್ಷನ್ ಬರೀರಿ, 2 ಮಾರ್ಕ್ ಕೇಳಿದ್ರೆ 2 ರಿಯಾಕ್ಷನ್ ಬರೀರಿ. ಓಕೆ, ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಪ್ರಿಪೇರ್ ದಿ ಗ್ಲುಕೋಸ್ ಮಾಲಿಕ್ಯೂಲ್. ನೆಕ್ಸ್ಟ್ ಎಲಿಸಿಡೇಟ್ ದ ಸ್ಟ್ರಕ್ಚರ್ ಆಫ್ ಗ್ಲುಕೋಸ್. ದಿಸ್ ಇಸ್ ಕ್ವೈಟ್ ಇಂಪಾರ್ಟೆಂಟ್. ಇಲ್ಲಿ ಒಟ್ಟಿಗೆನೂ ಕೇಳ್ಬಹುದು 5 ಮಾರ್ಕ್ಸ್ಗೆ, ಅಥವಾ ಇಂಡಿವಿಜುವಲ್ ಆಗಿ ಲೈಕ್ ಹೌ ಡು ಯು ಟೆಲ್ ದಟ್ ಗ್ಲುಕೋಸ್ ಮಾಲಿಕ್ಯೂಲ್ carbon atom of glucose molecule are present in straight chain ಅಂತ ಕೇಳ್ತಾರೆ. ಆಗ ನಾವು we have to write when it is treated with the hydrogen iodide we got the hexane. So hexane ನಲ್ಲಿ 6 carbon atom straight chain ನಲ್ಲಿ combine ಆಗಿರೋದ್ರಿಂದ we can tell that even glucose also have got 6 carbon linked to one another ಅಂತ ಹೇಳ್ಬೋದು ಅಂತ we can write it. So next question you can expect is how do you confirm that the glucose has got the carbonyl group, CO group ಇದೆ ಅಂತ ಹೇಗೆ ಕನ್ಫರ್ಮ್ ಮಾಡ್ತೀರಾ ಅಂತಂದ್ರೆ, so either you can write hydroxylamine reaction ಬರಿಬಹುದು. ಇದರಲ್ಲಿ ನಮಗೆ ಆಕ್ಸೈಮ್ ಪ್ರಾಡಕ್ಟ್ ಆಗಿ ಸಿಗತ್ತೆ. ಅಂಡ್ ಇನ್ ಕೇಸ್ ಹೈಡ್ರೋಜನ್ ಸೈನೈಡ್ ಯೂಸ್ ಮಾಡಿದ್ರೆ ಸೈನೋಹೈಡ್ರಿನ್ ಪ್ರಾಡಕ್ಟ್ ಆಗಿ ಸಿಗತ್ತೆ. ಸೊ ಎರಡರಲ್ಲಿ ಯಾವ್ದಾದ್ರು ಒಂದು ರಿಯಾಕ್ಷನ್ ನಾವು ಮೆನ್ಷನ್ ಮಾಡಬಹುದು. ಸೊ ದೆನ್ ಯು ಕ್ಯಾನ್ ಟೆಲ್ ದಟ್ ಸಿನ್ಸ್ ಆಕ್ಸೈಮ್ ಇಸ್ ಫಾರ್ಮಿಂಗ್ that confirms the presence of CO group. ಇಲ್ಲಿ ಸೈನೋಹೈಡ್ರಿನ್ ಫಾರ್ಮ್ ಆಗ್ತಿರೋದ್ರಿಂದ that also confirms the presence of CO group ಅಂತ ಹೇಳ್ಬೋದು. ಸೊ ಈ ಕಾರ್ಬೋನಿಲ್ ಗ್ರೂಪ್ ಅಲ್ಲಿ ಕೀಟೋನ್ ಗ್ರೂಪ್ ಅಥವಾ ಆಲ್ಡಿಹೈಡ್ ಗ್ರೂಪ್ ಅಂತ ಹೇಗೆ ಮೆನ್ಷನ್ ಮಾಡೋದು ಅಥವಾ ಹೇಗೆ ಕನ್ಫರ್ಮ್ ಮಾಡ್ಕೊಳ್ಳೋದು ಅಂದ್ರೆ ಬೈ ಟ್ರೀಟಿಂಗ್ ದಟ್ ವಿತ್ ದಿ mild oxidizing agent. So because ketone will undergo oxidation only in presence of the strong oxidizing agent. Other aldehydes avu ಸ್ವಲ್ಪ reactive ಇರೋದ್ರಿಂದ they undergo reaction even in presence of the mild oxidizing agent like bromine water. So ಆ bromine water ಜೊತೆ react ಮಾಡಿದಾಗ ನಮಗೆ gluconic acid product ಆಗಿ ಸಿಗುತ್ತೆ. So this confirms that carbonyl group is a aldehydic group. ನಮಗೆ ಇಲ್ಲಿ gluconic acid product ಆಗಿ ಸಿಗದೆ ಇದ್ದಿದ್ರೆ then would have told that it is a ketonic molecule ಅಂತ ಹೇಳ್ಬೋದು. ಸೊ ಹಾಗೆ ಕಂಟಿನ್ಯೂ ಮಾಡ್ತಾ ಹೈಡ್ರಾಕ್ಸಿಲ್ ಗ್ರೂಪ್ಗಳೇನಿದೆ ಅದು ಒಂದು ಕಾರ್ಬನ್ ನಲ್ಲಿ ಒಂದೊಂದೇ ಇದೆಯಾ ಅಥವಾ ಹೌ ದೇ ಆರ್ ಅರೇಂಜ್ಡ್ ಅಂತ ಹೇಳಲಿಕ್ಕೋಸ್ಕರ ನಾವು ಅಸಿಟೈಲೇಷನ್ ರಿಯಾಕ್ಷನ್ ನ ಕ್ಯಾರಿ ಔಟ್ ಮಾಡಬೇಕು. ಸೊ ಇದರಿಂದ ನಮಗೆ ಗೊತ್ತಾಯ್ತು 5 ಅಸಿಟೈಲ್ ಗ್ರೂಪ್ಗಳು ಆಡ್ ಆಗಿದೆ. ದಿಸ್ ಇಸ್ ಪೆಂಟಾ ಅಸಿಟೇಟ್ ಆರ್ ಪೆಂಟಾ ಅಸಿಟೈಲೇಷನ್ ಅಂತ ಹೇಳ್ಬೋದು. ಸೊ ಫ್ರಮ್ ದಿಸ್ ಒನ್ ವಿ ಗಾಟ್ ಟು ನೋ ದಟ್ ದೇರ್ ಆರ್ 5 ಹೈಡ್ರಾಕ್ಸಿಲ್ ಗ್ರೂಪ್. ಈ 5 ಹೈಡ್ರಾಕ್ಸಿಲ್ ಗ್ರೂಪ್ಗಳಲ್ಲಿ 4 ಸೆಕೆಂಡರಿ ಹೈಡ್ರಾಕ್ಸಿಲ್ ಗ್ರೂಪ್
and one is primary hydroxyl group. ಈ ಒಂದು primary hydroxyl group ಎಲ್ಲಿದೆ ಅಂದ್ರೆ it is there in the 6th carbon atom. ಈ 4 secondary hydroxyl group 2 to 5 carbon atom ನಲ್ಲಿ ಇದೆ. ಸೊ ಈ ರೀತಿಯಾಗಿ ಕೂಡ ಕೇಳ್ಬೋದು, ಹೌ ಮೆನಿ ಪ್ರೈಮರಿ ಕಾರ್ಬನ್ಸ್ ಆರ್ ದೇರ್, ಹೌ ಮೆನಿ ಸೆಕೆಂಡರಿ ಹೈಡ್ರಾಕ್ಸಿಲ್ ಗ್ರೂಪ್ಸ್ ಆರ್ ದೇರ್ ಅಂತ ಕೂಡ ಕೇಳ್ಬೋದು. ಅಂಡ್ ದಿಸ್ ಹ್ಯಾಸ್ ಗಾಟ್ ದಿ 4 chiral ಕಾರ್ಬನ್ಸ್. ಓಕೆ, ಸೊ 2 to 5 ಈ ಕಾರ್ಬನ್ಸ್ ಆಟಮ್ ಏನಿದೆ ಆ 4 ಕಾರ್ಬನ್ ಆಟಮ್ಗಳು ಕೈರಲ್ ಕಾರ್ಬನ್ ಆಟಮ್. ಓಕೆ, ಸೊ ಹೀಗೆ ನಾವು ಓಕೆ, ಸೊ ನೆಕ್ಸ್ಟ್ ಒನ್, ಹೌ ಡು ಯು ಇಂಡಿಕೇಟ್, ಐ ಮೀನ್ ಹೌ ಡು ಯು ಟೆಲ್ ದಟ್ ಗ್ಲುಕೋಸ್ ಹ್ಯಾಸ್ ಗಾಟ್ ದಿ ಪ್ರೈಮರಿ ಆಲ್ಕೋಹಾಲ್ ಅಂತಂದ್ರೆ ವೆನ್ ವಿ ಡೂ ದ ರಿಯಾಕ್ಷನ್ ವಿತ್ ಗ್ಲುಕೋಸ್ as well as gluconic acid oxidation ಮಾಡಿದಾಗ ಎರಡೂ ಕೂಡ ನಮಗೆ ಸ್ಯಾಕರಿಕ್ ಆಸಿಡ್ ನ ಪ್ರಾಡಕ್ಟ್ ಆಗಿ ಕೊಡ್ತು. ಸೊ that will confirm the presence of this is primary carbon atom. This is the primary carbon atom. ಸೊ ಇಷ್ಟನ್ನು ಇನ್ಫಾರ್ಮೇಶನ್ ಒಟ್ಟಿಗೆನೆ ಕೇಳಿದ್ರೆ 5 marks ಗೆ ಕೇಳ್ತಾರೆ. ಸೊ ಆಗ ನೀವು 5 different reactions ನ ಬರಿಬೇಕಾಗ್ತದೆ. And so finally we have written the overall structure of glucose. This is the chiral carbon atom. Next one, gluconic acid oxidation with HNO3 gives saccharic acid. What does it indicate about the structure? So HNO3 oxidation reaction ಆದಾಗ ನಮ್ಗೆ ಏನು ಗೊತ್ತಾಗುತ್ತೆ, that glucose has got the primary alcohol group ಇದೆ ಗ್ಲುಕೋಸ್ ನಲ್ಲಿ ಅಂತ ಗೊತ್ತಾಗುತ್ತೆ ನಮ್ಗೆ HNO3 ಜೊತೆ ರಿಯಾಕ್ಟ್ ಮಾಡಿದಾಗ. Next one, mention the structural features of open chain structure of glucose. Okay, so ಈ open structure ನ ನಾವು ಬರ್ದಾಗ ಸೊ ನಮ್ಗೆ ಇಲ್ಲಿ ಏನೇನ್ ಗೊತ್ತಾಗುತ್ತೆ, ಇಟ್ ಹ್ಯಾಸ್ ಗಾಟ್ 1 aldehydic group ಅಂತ ಗೊತ್ತಾಗುತ್ತೆ. ಅಂಡ್ ಇಟ್ ಇಸ್ ಅ ಪಾಲಿಹೈಡ್ರಾಕ್ಸಿ, ರೈಟ್? ಸೊ ಪಾಲಿಹೈಡ್ರಾಕ್ಸಿ ಅಂತಂದ್ರೆ 1 2 3 4 5 ಹೈಡ್ರಾಕ್ಸಿಲ್ ಗ್ರೂಪ್ ಇದೆ ಅಂತ ಗೊತ್ತಾಗುತ್ತೆ. ಔಟ್ ಆಫ್ ದಟ್ 5 ಹೈಡ್ರಾಕ್ಸಿಲ್ ಗ್ರೂಪ್ 4 ಸೆಕೆಂಡರಿ. ಈ ಇನ್ಫಾರ್ಮೇಶನ್ ಅಗೇನ್ ಲೈಕ್ ಯು ಹ್ಯಾವ್ ಟು ರೈಟ್. ಸೊ ದಿಸ್ 4 ಸೆಕೆಂಡರಿ ಹೈಡ್ರಾಕ್ಸಿಲ್ ಗ್ರೂಪ್, 1 ಪ್ರೈಮರಿ ಹೈಡ್ರಾಕ್ಸಿಲ್ ಗ್ರೂಪ್ ಇದೆ ಅಂತ ನಮಗೆ ಇನ್ಫಾರ್ಮೇಶನ್ ಸಿಗತ್ತೆ. ಸೊ ಇಟ್ ಹ್ಯಾಸ್ ಗಾಟ್ 1 aldehyde group, 1 primary alcohol and 4 secondary alcohol ಅಂತ ನಾವು ಈಸಿಯಾಗಿ ಓಪನ್ ಸ್ಟ್ರಕ್ಚರ್ ನ ನೋಡ್ಬಿಟ್ಟು ಹೇಳ್ಬಹುದು. Mention the structural features of open chain structure of fructose ಕೇಳಿದ್ದಾರೆ. ಸೊ ಫ್ರಕ್ಟೋಸ್ ನ ನಾವು ಹೇಗೆ ಬರಿತೀವಿ, CH2OH, C double bond O, CHOH, CHOH, CHOH and CH2OH. Okay, so this is the fructose structure. So ಇದರಲ್ಲಿ ನಮಗೆ ಗೊತ್ತಾಗೋ ಇನ್ಫಾರ್ಮೇಶನ್ ಏನು ಅಂತ ಅಂದ್ರೆ, it has got the ketone as a functional group and 1 2 3 4 5 hydroxyl group. ಅದರಲ್ಲಿ 2 primary hydroxyl. So ಯಾವ್ದದು, this is primary and the 6th carbon is also primary and third one, 4th one and 5th one are secondary hydroxyl group. So 1 ketone group, 2 primary alcohol and 3 secondary alcoholic groups are present in the fructose molecule. Mention demerits of open chain structure of glucose. Okay, so demerits ಅಂತಂದ್ರೆ ನಾವು ಓಪನ್ ಸ್ಟ್ರಕ್ಚರ್ ನಲ್ಲಿ ಏನೇನು ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಿದೀವಿ, ಆಲ್ಡಿಹೈಡ್ ಗ್ರೂಪ್ ಇದೆ, ಹೈಡ್ರಾಕ್ಸಿಲ್ ಗ್ರೂಪ್ ಇದೆ ಅಂತ ಎಲ್ಲ. ಸೊ ಆದ್ರೆ ಈ ಕೆಲವೊಂದು ರಿಯಾಕ್ಷನ್ಸ್ ಗಳು ನಮ್ಗೆ ಆನ್ಸರ್ ಮಾಡ್ತಿಲ್ಲ. ಈ ಗ್ಲೂಕೋಸ್ ಮಾಲಿಕ್ಯೂಲ್ ಕೆಲವೊಂದು ರಿಯಾಕ್ಷನ್ಸ್ ನ ತೋರಿಸ್ತಿಲ್ಲ. ಸೊ ಅದರಲ್ಲಿ ಈ ಸ್ಕಿಫ್ಸ್ ಟೆಸ್ಟ್ ಆಗಿರ್ಬೋದು ಅಥವಾ 2,4 ಡೈನೈಟ್ರೋಫಿನಲ್ ಟೆಸ್ಟ್ ಇರ್ಬೋದು. ಓಕೆ, ಸೊ ಈ ರೀತಿಯಾದಂಥ ರಿಯಾಕ್ಷನ್ಸ್ಗಳನ್ನ ಈ ಗ್ಲೂಕೋಸ್ ಮಾಲಿಕ್ಯೂಲ್ ತೋರಿಸ್ತಾ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ದಿ ದಟ್ ಪೆಂಟಾ ಅಸಿಟೇಟ್ ಮಾಲಿಕ್ಯೂಲ್ ಏನು ಸಿಕ್ತಲ್ಲ, ಈ ಮಾಲಿಕ್ಯೂಲ್, ಈ ಪೆಂಟಾ ಅಸಿಟೇಟ್ ಮಾಲಿಕ್ಯೂಲ್ ಏನಿದೆ, ಇದಕ್ಕೆ ನಾವು ಏನಾದರೂ ಹೈಡ್ರಾಕ್ಸಿಲ್ ಅಮೈನ್ ಜೊತೆ ರಿಯಾಕ್ಟ್ ಮಾಡಿದ್ರೆ again there was no reaction. Okay, and the glucose molecule present in the 2 different form, alpha form and the beta form.
ಸೊ ಹೀಗೆ ಈ ಮೂರು ಇನ್ಫಾರ್ಮೇಶನ್ಸ್ ಏನು ಸಿಕ್ತು ನಮಗೆ, ದ್ಯಾಟ್ ವಿಲ್ ಗಿವ್ ದಿ ಇಂಡಿಕೇಶನ್ ದ್ಯಾಟ್ ಈ ಗ್ಲುಕೋಸ್ ಮಾಲಿಕ್ಯೂಲ್ ಓಪನ್ ಸ್ಟ್ರಕ್ಚರ್ನಲ್ಲಿದೆ, ಇನ್ಸ್ಟೆಡ್ ಆಫ್ ದ್ಯಾಟ್ ಇಟ್ ಮೇ ಬಿ ಪ್ರೆಸೆಂಟ್ ಇನ್ ದಿ ಸೈಕ್ಲಿಕ್ ಸ್ಟ್ರಕ್ಚರ್ ಅಂತ ಈ ಮೂರು ರಿಯಾಕ್ಷನ್ ನಮಗೆ ಇಂಡಿಕೇಶನ್ನ ಕೊಡ್ತು. ಸೊ ಅದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಒನ್ಸ್ ಆರ್ ದಿಸ್ ಒನ್, ಬಿಕಾಸ್ ಆಲ್ಫಾ ಆ್ಯಂಡ್ ಬೀಟಾ ಇದು ಎರಡರ ಮೆಲ್ಟಿಂಗ್ ಪಾಯಿಂಟ್ ಕೂಡ ಬೇರೆ ಬೇರೆ ಇದೆ. ಓಕೆ, ಸೊ ಸೇಮ್ ಮಾಲಿಕ್ಯೂಲ್ ಹೌ ಕ್ಯಾನ್ ಇಟ್ ಹ್ಯಾವ್ ಅ ಡಿಫ್ರೆಂಟ್ ಮೆಲ್ಟಿಂಗ್ ಪಾಯಿಂಟ್ ಅಂದರೆ ಬಿಕಾಸ್ ಆಫ್ ದಿ ಡಿಫ್ರೆಂಟ್ crystalline forms. Okay, that is conformations anta karitivi, alpha conformation and beta conformation. Okay, next one, how do you explain the absence of aldehyde group of the pentacetate of D-glucose? So idralli enaytu, the aldehyde group is involved in the formation of cyclic hemiacetal with the secondary alcohol. So what they are trying to say is, andre this question, continuation of the question, this one, the first point, the second point. Okay, so the next question actually is elaborating the second point. Iduna elaborate ಮಾಡ್ತಾ ಇರೋದು. So what is happening is the 6 carbon atoms ಏನಿದೆ ಗ್ಲೂಕೋಸ್ ಮಾಲಿಕ್ಯೂಲ್ ನಲ್ಲಿ, ಅದರಲ್ಲಿ first carbon and the 5th carbon atom are connected by or linked by oxygen atom. Okay, so ಈ ಲಿಂಕ್ ಏನಿದೆ, ಸೊ ಇದರಲ್ಲಿ ನಾವು ನೋಡ್ಬೋದು ಇಲ್ಲೆಲ್ಲಿ ಆಲ್ಡಿಹೈಡ್ ಗ್ರೂಪ್ ಇಲ್ವೇ ಇಲ್ಲ. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಆಸ್ ದಿ ಹೆಮಿ ಅಸಿಟಾಲ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ, right? So because of the formation of this cyclic hemiacetal structure, okay, so between the first carbon atom and the 5th carbon atom there is no free aldehydic group. Okay, so hagagi enayitu, it is not reacting with the NH2OH. In pentacetate of D-glucose all 5 hydroxyl groups are acetylated, therefore it does not form an open chain structure. So yakandre bari ishtu matra idre ಏನಾಗುತ್ತೆ, ಇದ್ರದ್ದು the equilibrium structure ನ ನಾವು ಹೀಗೆ ಬರಿಬಹುದು. So it can be ಓಕೆ, ಸೊ ಇದು ಇವೆರಡು ಈಕ್ವಿಲಿಬ್ರಿಯಂ ಸ್ಟ್ರಕ್ಚರ್, ಓಪನ್ ಸ್ಟ್ರಕ್ಚರ್ ಹಾಗೂ ಸೈಕ್ಲಿಕ್ ಸ್ಟ್ರಕ್ಚರ್ ನಾವೇನು ಬರ್ದಿದೀವಲ್ಲ, ಸೊ ಎರಡು ಕೂಡ ಈಕ್ವಿಲಿಬ್ರಿಯಂ ನಲ್ಲಿ ಇರುತ್ತೆ. ಸೊ ಎರಡೂ ರೀತಿಯಾದ ಸ್ಟ್ರಕ್ಚರ್ಗಳನ್ನ ನಾವು ನೋಡ್ಬೋದು. ಸೊ ಹಾಗಾಗಿ ಏನಾಗುತ್ತೆ, ಜಸ್ಟ್ ನಾವು ಗ್ಲುಕೋಸ್ ಮಾಲಿಕ್ಯೂಲ್ ನ ತಗೊಂಡು ಅದಕ್ಕೆ ಹೈಡ್ರಾಕ್ಸಿಲ್ ಅಮೈನ್ ನ ಆಡ್ ಮಾಡಿದ್ರೆ, ಸೊ ವೆನೆವರ್ ಇನ್ ದ ಈಕ್ವಿಲಿಬ್ರಿಯಂ ಗ್ಲುಕೋಸ್ ಮಾಲಿಕ್ಯೂಲ್ CHO ಗ್ರೂಪ್ ಓಪನ್ ಸ್ಟ್ರಕ್ಚರ್ ಇರುವಾಗ ಅದು ಹೈಡ್ರಾಕ್ಸಿಲ್ ಅಮೈನ್ ಜೊತೆ ರಿಯಾಕ್ಟ್ ಮಾಡುತ್ತೆ. ಆದರೆ ಪೆಂಟಾ ಅಸಿಟೈಲೇಟೆಡ್ ಗ್ಲೂಕೋಸ್ ಮಾಲಿಕ್ಯೂಲ್ ನಾವು ತಗೊಂಡ್ಬಿಟ್ರೆ, ಯು ಕ್ಯಾನ್ ಸಿ ಹಿಯರ್ ದೇರ್ ಇಸ್ ನೋ 5th ಕಾರ್ಬನ್ ಆಟಮ್ ಫ್ರೀ. ಓಕೆ, ಈ 5th ಕಾರ್ಬನ್ ಆಟಮ್ ಏನಿತ್ತು ದಟ್ ಈಸ್ ಆಲ್ಸೋ ಇನ್ವಾಲ್ವ್ಡ್ ಇನ್ ದ ಅಸಿಟೈಲೇಷನ್. ಸೊ ಆ ಅಸಿಟೈಲೇಷನ್ ಆಗಿಲ್ಲದೆ ಇರೋದ್ರಿಂದ ಏನಾಗುತ್ತೆ, that is now not reacting with the hydroxyl amine. Okay, so therefore it does not form the open chain structure alli form aglik agadilla, hagagi that will not react with the NH2OH. This indicates the absence of aldehydic group in the glucose molecule. But D-glucose reacts with hydroxylamine to form the oxime because of the presence of aldehydic group or the carbonyl carbon atom. This happens as the cyclic structure of glucose forms the open structure in an aqueous medium, that is equilibrium nalli irutte anta heltidare. Next one, name the products obtained when proteins are hydrolyzed. So proteins are polymers. How hydrolyze adaga namge ಏನು ಸಿಗುತ್ತೆ? So we will get the amino acids. Amino acids are the monomers of the protein or the building blocks of the protein molecule. So ಹಾಗಾಗಿ ನಾವು protein ನ hydrolyze ಮಾಡಿದ್ರೆ, ಅಂದ್ರೆ ಲೈಕ್ ನಾವು ಹೇಗೆ ಪಾಲಿಸ್ಯಾಕರೈಡ್ ನ ಅಥವಾ ಸ್ಟಾರ್ಚ್ ಆರ್ ಸೆಲ್ಯುಲೋಸ್ ಸುಕ್ರೋಸ್ ಮಾಲಿಕ್ಯೂಲ್ ನ ನಾವು ಹೈಡ್ರೋಲೈಸ್ ಮಾಡಿದಾಗ how did we get glucose molecule, ಅದೇ ರೀತಿಯಲ್ಲಿ ಪ್ರೋಟೀನ್ ಮಾಲಿಕ್ಯೂಲ್ ತಗೊಂಡು ನಾವು ಹೈಡ್ರಾಲಿಸಿಸ್ ಮಾಡಿದ್ರೆ we will get the amino acids.
Okay, so what do you understand by this reaction anta heliದ್ರೆ? This indicates that amino acids are the monomers of protein, or proteins are made up of amino acid. What are amino acids? How many naturally occurring amino acids are present in protein? So we learnt that 20 naturally occurring adana standard amino acids anta karitivi. So these amino acids are organic compound containing both amino andre NH2, ಆಸಿಡ್ ಅಂದ್ರೆ COOH ಗ್ರೂಪ್. ಈ ಎರಡು ಫಂಕ್ಷನಲ್ ಗ್ರೂಪ್ ನ ಒಂದೇ ಮಾಲಿಕ್ಯೂಲ್ ನಲ್ಲಿ ಇದ್ರೆ ಅವುಗಳನ್ನ ನಾವು ಅಮಿನೋ ಆಸಿಡ್ ಅಂತ ಕರಿಬಹುದು. ಓಕೆ, ಸೊ ದ ಜನರಲ್ ಸ್ಟ್ರಕ್ಚರ್ ವಿ ನೋ ದಟ್ ಇದರಲ್ಲಿ ಒಂದು ಅಮಿನೋ ಗ್ರೂಪ್ ಇರಲೇಬೇಕು, ಕಾರ್ಬಾಕ್ಸಿಲ್ ಗ್ರೂಪ್ ಇರಬೇಕು ಅಂಡ್ ಹೈಡ್ರೋಜನ್ ಗ್ರೂಪ್ ಇರಲೇಬೇಕು. ಈ ಮೂರು ಕಾಮನ್ ಆಗಿ ಇದ್ದೇ ಇರುತ್ತೆ. ಅಂಡ್ ಆಲ್ 20 ಅಮಿನೋ ಆಸಿಡ್ಸ್ ಗಳು ದೇ ಡಿಫರ್ ಇನ್ ದಿ ಆರ್ ಗ್ರೂಪ್. ಓಕೆ, ದಟ್ ಇಸ್ ಸೈಡ್ ಚೈನ್ ಏನಿದೆ ಅದು ಬೇರೆ ಬೇರೆ ಆದರೆ ನಮಗೆ ಬೇರೆ ಬೇರೆ ಆದಂಥ ಅಮಿನೋ ಆಸಿಡ್ಗಳು ಸಿಗತ್ತೆ. ರೈಟ್ ದ ಸ್ಟ್ರಕ್ಚರ್ ಆಫ್ ಆಪ್ಟಿಕಲಿ ಇನ್ಆಕ್ಟಿವ್ ಅಮಿನೋ ಆಸಿಡ್. ಸೊ ಔಟ್ ಆಫ್ 20 ಅಮಿನೋ ಆಸಿಡ್ ಗ್ಲೈಸಿನ್ ಅನ್ನೋದು ಆಪ್ಟಿಕಲಿ ಇನ್ಆಕ್ಟಿವ್ ಬಿಕಾಸ್ ಇಟ್ ಡಸಂಟ್ ಹ್ಯಾವ್ ದಿ ಕೈರಾಲ್ ಕಾರ್ಬನ್ ಆಟಮ್. ಇದು ಸ್ಟ್ರಕ್ಚರ್. ಸೊ ಅವ್ರು ಡೈರೆಕ್ಟ್ ಆಗಿ ನಮಗೆ ಗ್ಲೈಸಿನ್ ಸ್ಟ್ರಕ್ಚರ್ ಬರೀರಿ ಅಂತ ಕೇಳಿಲ್ಲ, ಆಪ್ಟಿಕಲ್ ಇನ್ಆಕ್ಟಿವ್ ಅಂತ ಕೇಳಿದ್ದಾರೆ. ಸೊ ಹೀಗೆ ನೀವು ಈ ಪಾಯಿಂಟ್ ನ ನೋಟ್ ಡೌನ್ ಮಾಡ್ಕೊಳ್ಬೇಕು. ಗ್ಲೈಸಿನ್ ಇಸ್ ಆಪ್ಟಿಕಲಿ ಇನ್ಆಕ್ಟಿವ್ ಅಮಿನೋ ಆಸಿಡ್. ಗಿವ್ ರೀಸನ್ ಅಂತ ಏನಾದ್ರು ಕೊಟ್ರೆ, ಬಿಕಾಸ್ ಇಟ್ ಡಸಂಟ್ ಹ್ಯಾವ್ ಕೈರಾಲ್ ಕಾರ್ಬನ್. ಓಕೆ, ಸೊ ನಾವಿಲ್ಲಿ ನೋಡಿದ್ರೆ ಈ ಕಾರ್ಬನ್ ಆಟಮ್ನ ನಾವು ಕನ್ಸಿಡರ್ ಮಾಡಿದ್ರೆ ಒಂದು ಗ್ರೂಪ್ ಇದೆ, ಎರಡು ಗ್ರೂಪ್ ಇದೆ, ಮೂರನೇ ಗ್ರೂಪ್ ಹೈಡ್ರೋಜನ್ ಇದೆ, ಆದ್ರೆ ನಾಲ್ಕನೇ ಗ್ರೂಪ್ ಕೂಡ ಹೈಡ್ರೋಜನ್ ಇದೆ. ಸೊ ಹಾಗಾಗಿ ದಿಸ್ ಕಾರ್ಬನ್ ಇಸ್ ಎ ಕೈರಲ್ ಕಾರ್ಬನ್. ಸೊ ಕೈರಲ್ ಕಾರ್ಬನ್ ಇಲ್ಲದೆ ಇರೋದ್ರಿಂದ ಇದನ್ನ ನಾವು ಆಪ್ಟಿಕಲಿ ಇನ್ಆಕ್ಟಿವ್ ಅಂತ ಕರಿತೀವಿ. ಮೀನಿಂಗ್ ಇಟ್ ಡಸಂಟ್ ಟರ್ನ್ ಪ್ಲೇನ್ ಆಫ್ ಪೋಲರೈಸ್ಡ್ ಲೈಟ್ ಟುವರ್ಡ್ಸ್ ನೀದರ್ ಟು ರೈಟ್ ಸೈಡ್ ನಾಟ್ ಟು ದ ಲೆಫ್ಟ್ ಸೈಡ್. ನೇಮ್ ಎನ್ ಅಮಿನೋ ಆಸಿಡ್ ಕಂಟೈನಿಂಗ್ ಸಲ್ಫರ್. ಸೊ ಸಲ್ಫರ್ ಇರ್ತಕ್ಕಂಥ ಅಮಿನೋ ಆಸಿಡ್ಗಳು ಎರಡು ನೋಟ್ ಡೌನ್ ಮಾಡ್ಕೊಳ್ಬೇಕು, ಸಿಸ್ಟೀನ್ ಹಾಗೂ ಮಿಥಿಯೋನೈನ್ ಮಾಲಿಕ್ಯೂಲ್ಸ್. ನೇಮ್ ಎನ್ ಅಮಿನೋ ಆಸಿಡ್ ವಿಚ್ ಇಸ್ ಅಸಿಡಿಕ್. ಸೊ ಎರಡು ಅಮಿನೋ ಆಸಿಡ್ಗಳು ಅಸಿಡಿಕ್ ಇನ್ ನೇಚರ್. ಆಸ್ಪಾರ್ಟಿಕ್ ಆಸಿಡ್, the spelling is this one, aspartic acid and glutamic acid. So ಈ ಎಲ್ಲ ಅಮಿನೋ ಆಸಿಡ್ ಗಳಿಗೆ 3 ಲೆಟರ್ ವರ್ಡ್ ಇದೆ ಹಾಗೂ 1 ಲೆಟರ್ ಸಿಂಬಲ್ ಕೂಡ ಇದೆ. ಓಕೆ, ಸೊ ಅದನ್ನು ಕೂಡ ನಾವು ನೆನ್ಪಿಟ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಗ್ಲೈಸಿನ್ ನ ಅವರು GLY ಅಂತ ಹೇಳ್ತಾರೆ, ಆಸ್ಪಾರ್ಟಿಕ್ ಆಸಿಡ್ ನ ASP ಅಂತ ಹೇಳ್ತಾರೆ, ಅಲನಿನ್ ನ ALA ಅಂತ ಹೇಳ್ತಾರೆ. ಸೊ ಹೀಗೆ 3 ಲೆಟರ್ ವರ್ಡ್ ಇಸ್ ಆಲ್ಸೋ ದೇರ್ for each amino acid, all the 20 amino acid. ಹಾಗೆ ಗ್ಲೈಸಿನ್ ನ G ಅಂತ ಕರೀತಾರೆ, ಅಲನಿನ್ ನ A ಅಂತ ಹೇಳ್ತಾರೆ. ಸೊ ಹೀಗೆ separate symbol is also there. Okay, name an amino acid which is basic. Okay, so for basic you can give glutamine, lysine, arginine. 3-4 ಎಕ್ಸಾಂಪಲ್ಗಳಿದೆ ಬೇಸಿಕ್ ಅಮಿನೋ ಆಸಿಡ್ಸ್. ಅದಕ್ಕೆ ನೀವು ಎಕ್ಸಾಂಪಲ್ ನ ನೆನ್ಪಿಟ್ಕೊಳ್ಳಿ. ಉಳಿದದ್ದು ನ್ಯೂಟ್ರಲ್ ಅಮಿನೋ ಆಸಿಡ್. ಸೊ ಇದನ್ನು ಕೂಡ ಅವರು ಕೇಳ್ಬೋದು, ಗಿವ್ ಎನ್ ಎಕ್ಸಾಂಪಲ್ ಫಾರ್ ನ್ಯೂಟ್ರಲ್ ಅಮಿನೋ ಆಸಿಡ್. ಅಂದ್ರೆ ಈ ಬೇಸಿಕ್ ನ ಹಾಗೂ ಅಸಿಡಿಕ್ ಏನ್ ನೀವು ಎಕ್ಸಾಂಪಲ್ ನೆನ್ಪಿಟ್ಕೊಂಡಿರ್ತಾರಲ್ಲ ಅದನ್ನ ಬಿಟ್ಟು ಉಳಿದಿದ್ದು ಯಾವುದೇ ಎಕ್ಸಾಂಪಲ್ ಕೊಟ್ಟರು ಕೂಡ ದೇ ವಿಲ್ ಬಿ ಕನ್ಸಿಡರ್ಡ್ ಟು ಬಿ ಅ ನ್ಯೂಟ್ರಲ್ ಅಮಿನೋ ಆಸಿಡ್ಸ್. ನೇಮ್ ಎನ್ ಅಮಿನೋ ಆಸಿಡ್ ವಿಚ್ ಕಂಟೈನ್ಸ್ ಹೆಟೆರೋಸೈಕ್ಲಿಕ್ ನ್ಯೂಕ್ಲಿಯಸ್. ಹೆಟೆರೋಸೈಕ್ಲಿಕ್ ನ್ಯೂಕ್ಲಿಯಸ್ ಅಂತ ಅಂದ್ರೆ ಈಗ ನಾವು ಸೈಕ್ಲಿಕ್ ಸ್ಟ್ರಕ್ಚರ್ ನ ಬರಿತೀವಿ ಅಂತ ಅನ್ಕೊಳ್ಳಿ. ಸೊ ವೆದರ್ ಇಟ್ ಇಸ್ ಆರೋಮ್ಯಾಟಿಕ್ ಅಥವಾ ಆಲಿಫ್ಯಾಟಿಕ್ ಯಾವುದೇ ಆಗಿದ್ರು ಕೂಡ ಈ ಜಸ್ಟ್ ಈ ರೀತಿಯಾಗಿ ಬರೆದ್ರೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಇಟ್ ಈಸ್ ಮೇಡ್ ಅಪ್ ಆಫ್ ಕಾರ್ಬನ್ ಆಟಮ್. ಓಕೆ, ಆದ್ರೆ ವಾಟ್ ವಿಲ್ ಹ್ಯಾಪನ್ ಸಮಟೈಮ್ಸ್ ಇಸ್ okay, so carbon, one or more carbon atom is replaced either by nitrogen, sulfur or oxygen. ಅದನ್ನ ನಾವು ಹೆಟೆರೋಸೈಕ್ಲಿಕ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ನೀವು ಇಲ್ಲಿ ಇನ್ನೊಂದು ರಿಕಾಲ್ ಮಾಡ್ಕೊಳ್ಬಹುದು, ಫ್ಯೂರಾನ್ ರಿಂಗ್ ನಾವು ಕಲ್ತ್ಕೊಂಡ್ವಿ. ಫ್ರಕ್ಟೋಸ್ ಸ್ಟ್ರಕ್ಚರ್ ಬರಿಬೇಕಾದ್ರೆ ಫ್ಯೂರಾನ್ ರಿಂಗ್ ಅಂತ ಕಲ್ತ್ಕೊಂಡ್ವಿ. ಇಲ್ಲಿ this is carbon, this is carbon, this 4 carbons are there and 1 oxygen is there. So ಅದೇ ರೀತಿಯಲ್ಲಿ we have learnt the pyran ring ಕೂಡ we had learnt. Okay, so ಇಲ್ಲಿ ಕೂಡ ಆಕ್ಸಿಜನ್ ಆಟಮ್ ಇದೆ. ಸೊ ಈ ರೀತಿಯಾದಂಥ ಸ್ಟ್ರಕ್ಚರ್ಗಳನ್ನ ನಾವು ಹೆಟ್ರೋಸೈಕ್ಲಿಕ್
ಕಾಂಪೌಂಡ್ಸ್ ಅಂತ ಕರಿತೀವಿ. ಸೊ ಅದರಲ್ಲಿ ಎಕ್ಸಾಂಪಲ್ ಪ್ರೋಲಿನ್ ಹಾಗೂ ಹಿಸ್ಟಿಡಿನ್. ಸೊ ಈ ಪ್ರೋಲಿನ್ ಇನ್ನೊಂದು ಸ್ಪೆಷಾಲಿಟಿ ಏನು, ದಿಸ್ ಇಸ್ ಹ್ಯಾವಿಂಗ್ ದಿ ಇಮ್ಯುನೋ ಗ್ರೂಪ್. ಇಮ್ಯುನೋ ಗ್ರೂಪ್ ಅಂತ ಅಂದ್ರೆ ಹ್ಯಾವಿಂಗ್ NH ಗ್ರೂಪ್. ಉಳಿದ ಎಲ್ಲ ಅಮಿನೋ ಆಸಿಡ್ಗಳು NH2 ಇರುತ್ತೆ, ಆದ್ರೆ ಪ್ರೋಲಿನ್ ಅಲ್ಲಿ ಇಮ್ಯುನೋ ಗ್ರೂಪ್ ಇರುತ್ತೆ. ಸೊ ಇಟ್ ಇಸ್ ಇಮ್ಯುನೋ ಆಸಿಡ್. And ಇನ್ನೊಂದು ಕ್ವೆಶ್ಚನ್ ನೀವು ಇದರಲ್ಲಿ ದೇ ಕ್ಯಾನ್ ಆಸ್ಕ್ ಇಸ್ ದಿ ಗಿವ್ ಎನ್ ಎಕ್ಸಾಂಪಲ್ ಫಾರ್ ದಿ ಆರೋಮ್ಯಾಟಿಕ್ ಅಮಿನೋ ಆಸಿಡ್ ಅಂತ ಕೂಡ ಕೇಳ್ತಾರೆ. ಲೈಕ್ ಫಿನೈಲ್ ಅಲನಿನ್, ಟೈರೋಸಿನ್, ಟ್ರಿಪ್ಟೋಫಾನ್, ಅವುಗಳನ್ನ ನೀವು ಆರೋಮ್ಯಾಟಿಕ್ ಅಮಿನೋ ಆಸಿಡ್ಗೆ ಎಕ್ಸಾಂಪಲ್ ಆಗಿ ಕೊಡಬಹುದು. ನೆಕ್ಸ್ಟ್ ಕ್ವೆಶ್ಚನ್, ಹೌ ಅಮಿನೋ ಆಸಿಡ್ಸ್ ಆರ್ ಕ್ಲಾಸಿಫೈಡ್ ಬೇಸ್ಡ್ ಆನ್ ಡಯಟರಿ ರಿಕ್ವೈರ್ಮೆಂಟ್. ಸೊ ಅವು ಅವೈಲಬಿಲಿಟಿ, ಓಕೆ, ಸೊ ಫುಡ್ ಇಂದ ತಗೊಳ್ಬೇಕಾ ಅಥವಾ ನಮ್ಮ ಬಾಡಿನಲ್ಲೇನೆ ಅವು ಸಿಂಥಸೈಸ್ ಆಗತ್ತಾ ಅನ್ನೋದ್ರ ಬೇಸ್ ಮೇಲೆ ನಾವು ಅಮಿನೋ ಆಸಿಡ್ ನ ಎರಡು ರೀತಿಯಾಗಿ ಕ್ಲಾಸಿಫೈ ಮಾಡ್ತೀವಿ. ಒಂದು ಎಸೆನ್ಷಿಯಲ್ and the one is the non-essential. Non-essential means our body has the ability to synthesize. So ಹಾಗಾಗಿ ನಮಗೆ ಡಯಟ್ ನಲ್ಲಿ ಅವುಗಳನ್ನ ಇನ್ಕಾರ್ಪೊರೇಟ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಎಸೆನ್ಷಿಯಲ್ ನಲ್ಲಿ ನಾವು ಡಯಟರಿ ರಿಕ್ವೈರ್ಮೆಂಟ್ ಬೇಕೇ ಬೇಕು, ಬಿಕಾಸ್ ವಿ ಕಾಂಟ್ ಸಿಂಥಸೈಸ್ ದೇಮ್ ಇನ್ ಅವರ್ ಬಾಡಿ. ಹಾಗಾಗಿ ನಾವು ತಿನ್ನೋ ಊಟದಿಂದ ಅವುಗಳನ್ನ ತಗೊಳ್ಬೇಕು. ಎಕ್ಸಾಂಪಲ್ ಫಾರ್ ದೆಮ್ ಇಸ್ ದಿ ಎಸೆನ್ಷಿಯಲ್ಗೆ ಟೇಬಲ್ ಏನಿದೆ ಅದರಲ್ಲಿ ಆಸ್ಟರಿಕ್ ನಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಸೊ ಯು ಹ್ಯಾವ್ ಟು ರಿಮೆಂಬರ್ ದೆಮ್. And what is zwitterion? Zwitterion andre it is a neutral molecule having both negative as well as the positive charge. So ಯಾಕೆ ಈ ರೀತಿಯಾಗಿ ಆಯ್ತು ಅಂದ್ರೆ ಈ ಕಾರ್ಬಾಕ್ಸಿಲ್ ಗ್ರೂಪ್ ಏನಿದೆ, this has a tendency to donate hydrogen, and this amine group, because of the presence of this lone pair of electron, it will accept that hydrogen and carries negative and the positive charge respectively. Okay, so it will neither move towards the cathode nor towards the anode, because ಒಂದು ಪಾಸಿಟಿವ್ ಒಂದು ನೆಗೆಟಿವ್. ಈಗ ನೆಗೆಟಿವ್ ಇರೋದು ಆನಿಯನ್ ಕಡೆ ಮೂವ್ ಆಗೋಕ್ಕೆ ಟ್ರೈ ಮಾಡಿದ್ರೆ ಪಾಸಿಟಿವ್ ಕ್ಯಾಟಯಾನ್ ಕಡೆಗೆ ಹೋಗ್ಲಿಕ್ಕೆ ಟ್ರೈ ಮಾಡುತ್ತೆ. ಸೊ ಹಾಗಾಗಿ ಇಟ್ ವೋಂಟ್ ಮೂವ್ ಟುವರ್ಡ್ಸ್ ಎನಿ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್. Okay, so what is isoelectric point? So it is the pH at which zwitterion will be formed. Okay, so it will neither move towards any of the electrode. That is called as the isoelectric point. What is peptide bond? Peptide bond is a amide bond. Okay, so that is C double bond O NH. So ಈ ಬಾಂಡ್ ಏನ್ ಕ್ರಿಯೇಟ್ ಆಗಿರುತ್ತೆ ಇದನ್ನ ಅಮೈಡ್ ಬಾಂಡ್ ಅಂತೀವಿ. ಈ ಅಮೈಡ್ ಬಾಂಡ್ ಪ್ರೋಟೀನ್ ಅಲ್ಲಿ ಇದ್ರೆ ಅದನ್ನ ನಾವು ಪೆಪ್ಟೈಡ್ ಬಾಂಡ್ ಅಂತ ಹೇಳ್ತೀವಿ. ಸೊ ಅಮೈಡ್ ಬಾಂಡ್ ಫಾರ್ಮ್ಡ್ ಬಿಟ್ವೀನ್ ದಿ ಟೂ ಡಿಫರೆಂಟ್ ಅಮಿನೋ ಆಸಿಡ್ಸ್, that is called as the peptide bond. So ಇಲ್ಲಿ ನಾವು ನೋಡಬಹುದು, this is one amino acid, this is the second amino acid. So ಅವುಗಳ ಮಧ್ಯೆ ಈ ವಾಟರ್ ಮಾಲಿಕ್ಯೂಲ್ ರಿಮೂವ್ ಆಗಿದೆ, ಡಿಹೈಡ್ರೇಷನ್ ಆಗಿದೆ. ಇಟ್ ಈಸ್ ಅ ಕಂಡೆನ್ಸೇಷನ್ ರಿಯಾಕ್ಷನ್ ಆಲ್ಸೋ, ಅಂಡ್ ವಿ ಗಾಟ್ ದಿ ಪೆಪ್ಟೈಡ್ ಲಿಂಕೇಜ್ ಹಿಯರ್. So what is polypeptide? Polypeptide andre many amino acids are connected by peptide bond. So like 10 to 100 amino acids idre avugala ನಾವು polypeptide anta ಕರಿತೀವಿ. So how many peptide bonds are present in the pentapeptide? ಈ pentapeptide ನಲ್ಲಿ 5 amino acid ಇರುತ್ತೆ. Okay, so amino acid 1 2 3 4 5 ಅವುಗಳ ಮಧ್ಯೆ whatever bond will be created, that is the peptide bond. ನೀವು ಇಲ್ಲಿ ಕೌಂಟ್ ಮಾಡಬಹುದು 1 2 3 4. So 4 peptide bonds will be there. But how many amino acids will be there? 5 amino acids will be there. What are proteins? Proteins are polymers made up of amino acids. Okay, so usually more than 100 amino acids ಇದ್ರೆ ಅವುಗಳನ್ನ ನಾವು proteins ಅಂತ ಕರಿತೀವಿ. Next one, name a hormone which controls the carbohydrate metabolism, that is the insulin and glucagon. Okay, so ಇದು protein molecules, but they act as a hormone. So in case body ನಲ್ಲಿ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಯಿತು ಅಂದರೆ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುತ್ತೆ ಪ್ಯಾಂಕ್ರಿಯಾಸು. ಅವಾಗ that glucose molecule will be taken up by the liver, converted into glycogen. So in case blood sugar ಕಡಿಮೆ ಆಯಿತು ಅಂದರೆ glucagon will be produced, and that will help in increasing the sugar level. Okay, so how are proteins classified? Based on their molecular shape and solubility. Molecular shape, fibrous and the globular. So fibrous are insoluble, globular are soluble. Okay, and one more example you can remember, keratin, and this is albumin and globulin. So usually for 2 marks they will ask this one.
write a note on structure of proteins ಅಂತ ಕೇಳಿದಾಗ the different levels of proteins you have to write. first level, second level. so first level na ನಾವು primary structure ಅಂತ ಕರಿತೀವಿ. that is nothing but just a amino acids, what do you call the sequence of amino acids ಅನ್ನ ನಾವು primary structure ಅಂತ ಹೇಳ್ತೀವಿ. like just alanine, glycine, leucine, isoleucine, ಸಿಸ್ಟೀನ್. ಓಕೆ, ಸೊ ಈ ರೀತಿಯಾಗಿ ಒಂದು ಅಮಿನೋ ಆಸಿಡ್ಗೆ ಇನ್ನೊಂದು ಅಮಿನೋ ಆಸಿಡ್ ಕಂಬೈನ್ ಆಗ್ತಾ ಆಗ್ತಾ ಅದೇನು ಸೀಕ್ವೆನ್ಸ್ ಬರುತ್ತೆ ಅದನ್ನು ನಾವು ಪ್ರೈಮರಿ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ಎನಿ ಪ್ರೋಟೀನ್ ಅದು ಬಯೋಲಾಜಿಕಲ್ ಫಂಕ್ಷನ್ ಡಿಪೆಂಡ್ ಆಗೋದು ಸೊ ಈ ಪ್ರೈಮರಿ ಸೀಕ್ವೆನ್ಸ್ ಮೇಲೆನೆ. ಈ ಪ್ರೈಮರಿ ಸೀಕ್ವೆನ್ಸ್ ನಾವು ಚೇಂಜ್ ಮಾಡಿದ್ರೆ ನಮಗೆ ಡಿಫ್ರೆಂಟ್ ಪ್ರೋಟೀನ್ಸ್ ಸಿಗತ್ತೆ. ಓಕೆ, ಸೊ ಈ ಪ್ರೈಮರಿ ಸೀಕ್ವೆನ್ಸ್ ಒಂದ್ಸಲ ಫಾರ್ಮ್ ಆದ ನಂತರ ಏನಾಗುತ್ತೆ ಅದು ಡಿಫ್ರೆಂಟ್ ಶೇಪ್ಸ್ ನ ತಗೊಳಕ್ಕೆ ಶುರು ಮಾಡುತ್ತೆ. ಈ ಪ್ರೈಮರಿ ನಾವು ಲೀನಿಯರ್ ಆಗಿ ರೆಪ್ರೆಸೆಂಟ್ ಮಾಡಬಹುದು. ಈ ಸೆಕೆಂಡರಿನಲ್ಲಿ ಏನಾಗುತ್ತೆ ಇದರ್ ಇಟ್ ವಿಲ್ ಬಿ ಹ್ಯಾವಿಂಗ್ ದಿ ಹೆಲಿಕಲ್ ಸ್ಟ್ರಕ್ಚರ್ ಅಥವಾ ಬೀಟಾ ಪ್ಲೀಟೆಡ್ ಶೀಟ್ಸ್ ತರ ಈ ರೀತಿಯಾಗಿ ಕೂಡ ಇರ್ಬೋದು. ಅಂದ್ರೆ ಲೈಕ್ ಪ್ಯಾರಲಲ್ ಆಗಿ ಒಂದು ಲೈನ್ ನೆಕ್ಸ್ಟ್ ಇನ್ನೊಂದು ಲೈನ್ ಆ ರೀತಿಯಾಗಿ ಕೂಡ ಇರಬಹುದು. ಓಕೆ, ಸೊ ಅಲ್ಲಿ ನಮಗೆ ಮೇನ್ ಆಗಿ ಹೈಡ್ರೋಜನ್ ಬಾಂಡ್ ಹಾಗೂ ಡೈಸಲ್ಫೈಡ್ ಬಾಂಡ್ ಹೆಲ್ಪ್ ಮಾಡುತ್ತೆ ಈ ಅಮಿನೋ ಆಸಿಡ್ಗಳನ್ನ ಕನೆಕ್ಟ್ ಮಾಡಲಿಕ್ಕೆ. ಓಕೆ, ಪ್ರೈಮರಿನಲ್ಲಿ ಕೇವಲ ಪೆಪ್ಟೈಡ್ ಬಾಂಡ್ ಮಾತ್ರ ಇರುತ್ತೆ. ಈ ಸೆಕೆಂಡರಿ ಸ್ಟ್ರಕ್ಚರ್ ನಲ್ಲಿ ಅಲ್ಲಿ ಸ್ಟ್ರಕ್ಚರ್ ಏನಿದೆ ಲೀನಿಯರ್ ಸ್ಟ್ರಕ್ಚರ್ ಏನಿದೆ ಆ ಲೀನಿಯರ್ ಸ್ಟ್ರಕ್ಚರ್ ನ ಹಿಡಿದಿಟ್ಕೊಳ್ಳಕ್ಕೆ ಪೆಪ್ಟೈಡ್ ಬಾಂಡ್ ಹೆಲ್ಪ್ ಮಾಡುತ್ತೆ. ಸೊ ಈಗ ಒಂದು ಹೆಲಿಕ್ಸ್ ಇಂದ ಇನ್ನೊಂದು ಹೆಲಿಕ್ಸ್ ಗೆ ಕಾಂಬಿನೇಷನ್ ಮಾಡಬೇಕು ಅಥವಾ ಅದೇ ಹೆಲಿಕ್ಸ್ ನಲ್ಲಿ ನಮಗೆ ಟೂ ಡಿಫ್ರೆಂಟ್ ಅಮಿನೋ ಆಸಿಡ್ಸ್ ನ ಕಂಬೈನ್ ಮಾಡಬೇಕು ಅಂದಾಗ ಡೈಸಲ್ಫೈಡ್ ಬಾಂಡ್ ಹಾಗೂ ಹೈಡ್ರೋಜನ್ ಬಾಂಡ್ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಅಂಡ್ ಲೇಟರ್ ವಾಟ್ ವಿಲ್ ಹ್ಯಾಪನ್ ಈ ಸ್ಟ್ರಕ್ಚರ್ಗಳೇನೆ ಸೊ ಇನ್ನೊಂದು ಶೇಪ್ ನ ತಗೊಳ್ತಾ ಹೋಗುತ್ತೆ. ಸೊ ದಟ್ ಈಸ್ ಕಾಲ್ಡ್ as ದಿ ಟರ್ಷಿಯರಿ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಸೊ ಇಟ್ ಇಸ್ ದಿ ಫೋಲ್ಡಿಂಗ್ ಆಫ್ ಪ್ರೋಟೀನ್ ಅಂತ ಹೇಳ್ಬೋದು. ಬಯೋಲಾಜಿಕಲಿ ಆಕ್ಟಿವ್ ಪ್ರೋಟೀನ್ ಮಾಲಿಕ್ಯೂಲ್ ನ ಟರ್ಷಿಯರಿ ಸ್ಟ್ರಕ್ಚರ್ ಇರುತ್ತೆ. ಅಂಡ್ ಇದರಲ್ಲಿ ನಮಗೆ ಫೈಬ್ರಸ್ ಹಾಗೂ ಗ್ಲಾಬ್ಯುಲರ್ ಪ್ರೋಟೀನ್ ಸಿಗ್ತಾ ಹೋಗುತ್ತೆ. ಸೊ ಫೈನಲ್ ಆಗಿ ಯೂಶಲಿ ಮೋಸ್ಟ್ ಆಫ್ ದ ಪ್ರೋಟೀನ್ ವಿಲ್ ಬಿ ಹ್ಯಾವಿಂಗ್ ದಿ ಟರ್ಷಿಯರಿ ಸ್ಟ್ರಕ್ಚರ್. ಕೆಲವೊಂದು ಪ್ರೋಟೀನ್ ಮೆನಿ ಸಬ್ ಯೂನಿಟ್ಸ್ ವಿಲ್ ಬಿ ದೇರ್. ಸೊ ಈಗ ಟರ್ಷಿಯರಿ ಸ್ಟ್ರಕ್ಚರ್ ಒಂದು ಮಾಲಿಕ್ಯೂಲ್ ಇನ್ನೊಂದು ಮಾಲಿಕ್ಯೂಲ್ ಸೊ ಒನ್ ಮೋರ್ and 4 will be there. ಸೊ ಆ 4 ಮಾಲಿಕ್ಯೂಲ್ ಒಟ್ಟಿಗೆ ಕೂಡಿದ್ರೆ ಮಾತ್ರ ಅದರ ಫಂಕ್ಷನ್ ತೋರಿಸುವಂತ ಸ್ಟ್ರಕ್ಚರ್ ಗಳನ್ನ ನಾವು ಕ್ವಾಟರ್ನರಿ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ದಟ್ ಇಸ್ ದಿ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ಸಬ್ ಯೂನಿಟ್ಸ್. ಮೆನಿ ಎನ್ಸೈಮ್ಸ್ ವಿಲ್ ಬಿ ಹ್ಯಾವಿಂಗ್ ದಿ ಮೆನಿ ಸಬ್ ಯೂನಿಟ್ಸ್ 2, 3, 6 ಸಬ್ ಯೂನಿಟ್ಸ್ ಎಲ್ಲ ಇರುತ್ತೆ. ಸೊ ಆ ತರ ಸಬ್ ಯೂನಿಟ್ ಗಳನ್ನ ನಾವು ಟರ್ಷರಿ ಸ್ಟ್ರಕ್ಚರ್ ಇರುತ್ತೆ ಅವೆಲ್ಲ ಒಟ್ಟಿಗೆ ಕೂಡಿದಾಗ ಅದನ್ನ ಕ್ವಾಟರ್ನರಿ ಸ್ಟ್ರಕ್ಚರ್ ಅಂತ ಕರಿತೀವಿ. Next one, name the product when nucleic acids are hydrolyzed stepwise. Nucleic acids are made up of nucleotides. ಹಾಗಾಗಿ ನಾವು ಇದನ್ನ polynucleotides ಅಂತ ಕೂಡ ಕರಿಬಹುದು. ಓಕೆ, ಸೊ ನ್ಯೂಕ್ಲಿಯೋಟೈಡ್ಸ್ ಅಂದ್ರೆ ನ್ಯೂಕ್ಲಿಯೋಸೈಡ್ ಅಂಡ್ ಫಾಸ್ಫರಿಕ್ ಆಸಿಡ್. ನ್ಯೂಕ್ಲಿಯೋಸೈಡ್ ಅಂದ್ರೆ ಏನು ಶುಗರ್, ಬೇಸಸ್ will be there. Okay, so how nucleotides are formed? Nucleoside is base and sugar. Nucleotide is base, sugar and phosphate group. So adana nucleotide anta heltivi. What are nucleic acids? These are polymers of nucleotides linked by phosphodiester bond. So the differences na ನಾವು ಬರಿಬೇಕು. DNA ಹಾಗೂ RNA differences. ಮೊದಲನೇದಾಗಿ sugar ನ difference ಆಗಿ ನಾವು ಕೊಡಬಹುದು deoxyribose and the ribose sugar. bases ಅಲ್ಲಿ U ಇರುತ್ತೆ RNA ನಲ್ಲಿ, DNA ನಲ್ಲಿ T ಇರುತ್ತೆ. and DNA is a double helical structure, RNA is a single stranded structure. DNA is present in nucleus and it is present in the cytoplasm. nucleus allu irtade but mostly it is present in the cytoplasm and it is a hereditary material for higher organism. lower organism nalli yes of course it acts as a hereditary material. ಈಗ viruses example ತಗೊಂಡ್ರೆ ಅದರಲ್ಲಿ RNA hereditary material ಆಗಿ work ಮಾಡುತ್ತೆ but mostly it will be having other functions. Next, the name the sugar moiety present in DNA, that is the deoxyribose sugar. Nitrogenous base present only in DNA. This is quite important one. That is the thymine
molecule. Write the structure of ribose sugar and deoxyribose sugar. So it is a pentose sugar idu. So hagagi ನೀವು 5 carbon atom na ಬರಿಬೇಕು. Don't get confused this with the fructose sugar. Fructose ಅಲ್ಲಿ 6 carbons ಇರುತ್ತೆ. ಇದು pentose sugar. 5 carbons will be there. So biological functions, it is genetic information na carry out ಮಾಡುತ್ತೆ, that is hereditary, and identification of any species. ಈಗ ನಮಗೂ ಪ್ಲಾಂಟ್ಸ್ಗೂ ಹೆಂಗೆ ಡಿಫ್ರೆನ್ಸ್ ಇದೆ ಅಂತಂದ್ರೆ ಬಿಕಾಸ್ ಆಫ್ ದಿ DNA molecule only, and it is having the self replication, and RNA molecule ಏನಿದೆ that is very very important in making the proteins. Okay, so ಹೀಗೆ different questions can be asked in the PU board, and how to answer for each question we have seen here. So ಈ questions ಗಳು very important, ನೀವು ನೋಟ್ ಡೌನ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಬಹುದು. Thank you.